ಈ ಬಾರಿಯೂ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ನಡೆದಿದ್ದ ಎಡವಟ್ಟು ಗೊಂದಲಕ್ಕೆ ಕಾರಣವಾಗಿದೆ. ಕೆಪಿಎಸ್ಸಿ ಮುಖ್ಯ ಪರೀಕ್ಷೆ ಫಲಿತಾಂಶ. ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದ 15 ಮಂದಿ ಆಯ್ಕೆಯಾಗಿದ್ದಾರೆ. ಈ ಬಾರಿಯೂ ಸಹ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಎಡವಟ್ಟಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇರುವಂತಹದ್ದು. ಸೀರಿಯಲ್ ನಂಬರ್ ರೀತಿ ಆಯ್ಕೆ ಹೇಗೆ ಅಂತ ಗೊಂದಲ ನಿರ್ಮಾಣವಾಗಿದೆ. ಒಂದೇ ಕುಟುಂಬದ 2ರಿಂದ 3 ಆಯ್ಕೆಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ನಿನ್ನೆಯಷ್ಟೇ ಫಲಿತಾಂಶ ಪ್ರಕಟಿಸಿತ್ತು ಕೆಪಿಎಸ್ಸಿ. ಕೆಎಎಸ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಫಲಿತಾಂಶ ಪ್ರಕಟವಾಗಿತ್ತು. ಇನ್ನು ವಿದ್ಯಾರ್ಥಿಗಳ ವಲಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆಗೆ ವಿದ್ಯಾರ್ಥಿಗಳು ಒತ್ತಾಯವನ್ನು ಮಾಡಿದ್ದಾರೆ. ಈ ಬಾರಿಯೂ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಎಡವಟ್ಟಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇರೋದು. ಗೊಂದಲಕ್ಕೆ ಕಾರಣವಾಗಿದೆ ಕೆಪಿಎಸ್ಸಿ ಮುಖ್ಯ ಪರೀಕ್ಷೆಯ ರಿಸಲ್ಟ್. ಒಂದೇ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆದಂತಹ 15 ಮಂದಿ ಆಯ್ಕೆಯಾಗಿದ್ದಾರೆ. ಇದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಒಂದೇ ಕೇಂದ್ರದ 15 ಮಂದಿ ಹೇಗೆ ಆಯ್ಕೆಯಾದರು ಎಂಬ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ಸೀರಿಯಲ್ ನಂಬರ್ ರೀತಿ ಆಯ್ಕೆ ಹೇಗೆ ಅಂತ ಗೊಂದಲ. ಇನ್ನು ಒಂದೇ ಕುಟುಂಬದ 2ರಿಂದ 3 ಆಯ್ಕೆಯಾಗಿದ್ದಾರಂತೆ. ಸೀರಿಯಲ್ ನಂಬರ್ 1, 2, 3 ಕಂಟಿನ್ಯೂಸ್ ಆಗಿ ಸುಮಾರು 10ರಿಂದ 15 ಜನ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಇದರಲ್ಲಿ ಸೀರಿಯಲ್ ನಂಬರ್ ಅಲ್ಲಿ ಸೆಲೆಕ್ಟ್ ಆಗಿರೋಂಥದ್ದು ನಾವು ನೋಡಬಹುದು. ಆ ರೀತಿ ಲಿಸ್ಟ್ ಇದೆ ಇದು. ಮತ್ತೆ ಒಂದೇ ಫ್ಯಾಮಿಲಿಯಲ್ಲಿ 2-3 ಜನ ಅಕ್ಕ ತಂಗಿ ಅಣ್ಣ ತಮ್ಮ ಈ ತರ ಸೆಲೆಕ್ಟ್ ಆಗಿರೋಂಥದ್ದು ನೋಡಬಹುದು. ಇದನ್ನೆಲ್ಲ ನೋಡಿದ್ರೆ ಸಾಕಷ್ಟು ಕರಪ್ಷನ್ ಆಗಿದೆ ಕೆಪಿಎಸ್ಸಿ ಅಲ್ಲಿ. ಸ್ವಲ್ಪ ಅಲ್ಲ, ಸಾಕಷ್ಟು ಕರಪ್ಷನ್ ಆಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ತನಿಖೆ ಮಾಡ್ದಿರಾ ಇದು ರಿಸಲ್ಟ್ಸ್ ಬಿಡಬಾರ್ದು. ಮತ್ತೆ ಇನ್ನು ಕೋರ್ಟ್ ಅಲ್ಲಿ ಸಾಕಷ್ಟು ಕೇಸಸ್ ಇದ್ರೂ ಕೂಡ ಇವರು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಕೊಂಡು ಇವರು ಈ ಒಂದು ಕೇಸ್ ಎಕ್ಸಾಮ್ಸ್ ಏನ್ ನೋಟಿಫಿಕೇಶನ್ ಮುಗಿಸ್ಬೇಕಂತ ನೋಡ್ತಿದ್ದಾರೆ. ಇದನ್ನ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅಂತವರಿಗೆ ಕೆಲಸ ಸಿಗ್ಬೇಕು. ಈ ಒಂದು ಏನ್ ಭ್ರಷ್ಟಾಚಾರ ಆಗಿದೆ ಇದನ್ನ ಸಂಪೂರ್ಣ ತನಿಖೆ ಆಗ್ಬೇಕು. ಸೀರಿಯಲ್ ನಂಬರ್ ಈ ಬಗ್ಗೆ ಡೀಟೇಲ್ಸ್ ಇರ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈ ಬಾರಿಯೂ ಸಹ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಎಡವಟ್ಟಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇರುವಂತಹದ್ದು. ಏನಿದೆ ಸದ್ಯದ ಡೀಟೇಲ್ಸ್? ಸುದೀಪ್, ಗೆಜೆಟೆಡ್ ಪ್ರೊಬೇಷನರ್ಸ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ 384 ಹುದ್ದೆಗಳ ಮುಖ್ಯ ಪರೀಕ್ಷೆಯ ರಿಸಲ್ಟ್ ನಿನ್ನೆ ಅಷ್ಟೇ ಕೆಪಿಎಸ್ಸಿ ಅನೌನ್ಸ್ ಮಾಡಿತ್ತು. ಅಂದ್ರೆ ನೆಕ್ಸ್ಟ್ ಹಂತ ಅಂದ್ರೆ ಮೈನ್ಸ್ ಆದ್ಮೇಲೆ ಲಾಸ್ಟ್ ಸ್ಟೆಪ್ ಇಂಟರ್ವ್ಯೂ ನಡೆಯುತ್ತೆ. ಆ ಸ್ಟೆಪ್ಗೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅನ್ನುವಂತಹ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುತ್ತೆ. ಯಾವಾಗ ಕೆಪಿಎಸ್ಸಿ ಅನೌನ್ಸ್ ಮಾಡುತ್ತೋ ಆಗಿಂದಲೂ ಕೂಡ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಕ್ಯಾಂಪೈನ್ ತರ ಮಾಡ್ತಾ ಇದ್ದಾರೆ. ಹೇಗೆ ಒಂದೇ ಸೆಂಟರ್ನ ಅಷ್ಟು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಆಯ್ಕೆ ಆದ್ರು ಅನ್ನುವಂತಹ ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ. ಅಂದ್ರೆ ಸೀರಿಯಲ್ ವೈಸ್ ನೋಡ್ತಾ ಹೋಗೋದಾದ್ರೆ ಒಂದೇ ಸೆಂಟರ್ನ ಸಾಕಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗಿರುವಂತಹ ಗಂಭೀರ ಆರೋಪವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಒಂದೇ ಫ್ಯಾಮಿಲಿಯ ಕೆಲವೊಂದಿಷ್ಟು ಜನ ಆಯ್ಕೆ ಆಗಿದ್ದಾರೆ. ಇದೆಲ್ಲವುದರ ಹಿಂದೆಯೂ ಕೂಡ ಎಲ್ಲೋ ಒಂದ್ ರೀತಿ ಗೋಲ್ಮಾಲ್ನ ವಾಸನೆ ಬರ್ತಾ ಇದೆ, ಇಲ್ಲೆಲ್ಲೋ ಅಕ್ರಮ ಆಗಿದೆ ಅನ್ನುವಂತಹ ಆರೋಪವನ್ನ ನೇರವಾಗಿ ಅಭ್ಯರ್ಥಿಗಳು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಈ ಎಕ್ಸಾಮ್ ವಿಚಾರವಾಗಿ ಸಿಬಿಐ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕಮಿಟಿ ಮಾಡಬೇಕು, ಕಮಿಟಿ ಮಾಡಿ ಅದರ ವರದಿ ತಗೊಂಡು ಆಮೇಲೆ ಲಾಸ್ಟ್ ಸ್ಟೆಪ್ ನ ನಡೆಸಬೇಕು ಅನ್ನುವಂತಹ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತಹದ್ದು. ಅಂದ್ರೆ ಯಾವಾಗ 2024 ಫೆಬ್ರವರಿ 26ಕ್ಕೆ ಮೊದಲ ಅಧಿಸೂಚನೆ ಆಗುತ್ತೆ, ಆಗಿನಿಂದ ಈ ಕೊನೆಯ ಮೈನ್ಸ್ ಎಕ್ಸಾಮ್ ನಡೆಯುವವರೆಗೂ ಕೂಡ ಕೆಪಿಎಸ್ಸಿ ಎಡವಟ್ಟು ಮೇಲೆ ಎಡವಟ್ಟು ಮಾಡ್ಕೊಂಡಿತ್ತು. ಮೊದಲು ಆಗಸ್ಟ್ ಅಲ್ಲಿ ಎಕ್ಸಾಮ್ ಮಾಡಿದಾಗ ಕನ್ನಡ ಅನುವಾದದಲ್ಲಿ ಎಡವಟ್ಟು ಮಾಡ್ಕೊಂಡಿತ್ತು, ತೀವ್ರ ಚರ್ಚೆಗೆ ಗುರಿಯಾಗಿತ್ತು, ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದು ಟ್ವೀಟ್ ಮಾಡಿ ರೀ ಎಕ್ಸಾಮ್ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ತಾರೆ. ಅದಾದ್ಮೇಲೆ ಮರುಪರೀಕ್ಷೆಯಲ್ಲೂ ಕೂಡ ಈ ತಪ್ಪನ್ನುವಂಥದ್ದು ಮರುಕಳಿಸಿ ದೊಡ್ಡ ಎಡವಟ್ಟೆ ಮಾಡ್ಕೊಳ್ತಾರೆ. ಆದ್ರೂ ಕೂಡ ಈಗ ಮೈನ್ ಎಕ್ಸಾಮ್ ನಡೆದಿರುವಂತದ್ದು, ಇದರಲ್ಲಿ ಬಂದಿರುವಂತಹ ರಿಸಲ್ಟ್ ಅಲ್ಲಿ ಈಗ ಏನು ಒಂದಷ್ಟು ಲಿಸ್ಟ್ ಬಿಟ್ಟಿದ್ದಾರೆ, ಅದರಲ್ಲಿ ಆಯ್ಕೆಯಾದಂತಹ ಹಲವು ಅಭ್ಯರ್ಥಿಗಳ ವಿಚಾರದಲ್ಲಿ ಈಗ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಭ್ಯರ್ಥಿಗಳು. ಸುದೀಪ್, ಹಾಗೆ ಪ್ರಗತಿ ಶೆಟ್ಟಿ, ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದಂತಹ 15 ಮಂದಿ ಆಯ್ಕೆಯಾಗಿರೋದು, ಈ ಸಂಬಂಧ ಯಾವ ರೀತಿ ತನಿಖೆ ನಡೆಯುತ್ತೆ ಅಂತ?
ಸುದೀಪ್, ಈಗಲೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ವಿದ್ಯಾರ್ಥಿಗಳು ಅಥವಾ ಪರೀಕ್ಷೆ ಬರೆದಿರುವಂತಹ ಅಭ್ಯರ್ಥಿಗಳ ಆಕ್ರೋಶ ಹೊರಹಾಕ್ತಾ ಇದ್ದಾರೆ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೈನ್ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿ ವಿರುದ್ಧ ಪ್ರತಿ ಸಲ ಕೂಡ ಇದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಅನ್ನ ನಡೆಸೋದಕ್ಕೆ ಇವ್ರಿಗೆ ಅವಕಾಶ ಕೊಡಬಾರದು ಅನ್ನುವಂತಹ ಡಿಮ್ಯಾಂಡ್ ಕೂಡ ವಿದ್ಯಾರ್ಥಿಗಳದ್ದು. ಸೊ ಇದು ಇನ್ನು ಸರ್ಕಾರದ ಗಮನಕ್ಕೆ ಹೋಗಬೇಕು. ಜೊತೆಗೆ ಅಧಿಕೃತವಾಗಿ ನಾಳೆ ಕೂಡ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಆಗಿರುವಂತಹ ಕಾಂತಕುಮಾರ್ ಒಂದಷ್ಟು ಜನರನ್ನ, ಅಂದ್ರೆ ಸರ್ಕಾರದಲ್ಲಿರುವಂತಹ ಸಚಿವರನ್ನ ಭೇಟಿಯಾಗಿ ಅವರಿಗೆ ಒಂದು ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಆಗ್ರಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಇನ್ನ ಕೆಲವೇ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಕ್ಕೆ ಯಾರು ಈ ಕೆಪಿಎಸ್ಸಿ ನಡೆಸಿರುವಂತಹ KS ಗ್ರೂಪ್ A ಗ್ರೂಪ್ B ಎಕ್ಸಾಮ್ ಅನ್ನ ಬರ್ದಿದಾರೋ ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಗೆ ಕೂಡ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಸೊ ಅದಾದ್ಮೇಲೆ ಕೆಪಿಎಸ್ಸಿ ಏನು ಸ್ಪಷ್ಟನೆ ಕೊಡುತ್ತೆ ಅನ್ನುವಂತಹದ್ರ ಮೇಲೆ ಈ ಎಲ್ಲ ವಿಚಾರಗಳು ನಿಂತಿರುವಂತದ್ದು. ಸುದೀಪ್, ಧನ್ಯವಾದ ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ.